ಕರ್ನಾಟಕ ಜನತೆಯವರಿಗೆ SSLC ವಿದ್ಯಾರ್ಥಿಗಳ ರಿಸಲ್ಟ್ಸು ಕೌಂಟ್ ಡೌನ್ ಸ್ಟಾರ್ಟ್ ಆಯಿತು. ಸೊ ರಿಸಲ್ಟ್ಸು ಆದಷ್ಟು ಬೇಗ ಪ್ರಕಟಣೆ ಆಗಲಿದೆ ವಿದ್ಯಾರ್ಥಿಗಳು. ಸೊ ಇದು ಯಾವಾಗ ಬರುತ್ತೆ ಸರ್ ಡೇಟ್ ಹಾಗಾದ್ರೆ ಭಾಳ ಜನ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಸೊ ಯಾಕಂದರೆ ಇವಾಗ ನಮ್ಮ ಒಂದು ಸರ್ಕಾರ ಏನು SSLC ವಿದ್ಯಾರ್ಥಿಗಳಿಗೆ ಅಲ್ಲ ಎಲೆಕ್ಷನ್ ಪರವಾಗಿ ಆದಷ್ಟು ಬೇಗ ರಿಸಲ್ಟನ್ನು ಪ್ರಕಟಣೆ ಮಾಡ್ತೇನೆ ಅಂತ ಕೂಡ ಹೇಳಿದೆ. ಯಾಕಂದರೆ ಲೋಕಸಭಾ ಎಲೆಕ್ಷನ್ ಅದಕ್ಕಿಂತ ಒಳಗಡೆ ರಿಸಲ್ಟ್ ಪಬ್ಲಿಷ್ ಆಗಬೇಕು. ಅದಕ್ಕೆ ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, ಹೋದ ವರ್ಷ ಹಚ್ಚೆ ವರ್ಷ ಎಲ್ಲ ಕೂಡ ಮೇ 8 ಮೇ 6 ಈ ರೀತಿ ರಿಸಲ್ಟ್ ಬಂದಿದೆ. ಬಟ್ ಈ ವರ್ಷ ನಿಮಗೆ ಆದಷ್ಟು ಬೇಗನೆ ಬರುತ್ತೆ. ಯಾಕಪ್ಪ ಅಂದರೆ PUC ವಿದ್ಯಾರ್ಥಿಗಳಿಗೂ ಕೂಡ ರಿಸಲ್ಟ್ಸು ಒಂದು ವಾರ ಮುಂಚೆನೇ ಬಂದಿದೆ. ಸೊ ನಿಮ್ಮದು ಕೂಡ ಡೆಫಿನೆಟ್ಲಿ ಒಂದು ವಾರ ಮುಂಚೆ ಬರುತ್ತೆ. ಸೊ ಮೇ ಅಂತ ಅನ್ಕೊಂಡ್ರೆ ಮೇ ಅಂದರೆ ಮೋಸ್ಟ್ ಆಫ್ ಮುಂದಿನ ವಾರ ಒಳಗೆ ಏಪ್ರಿಲ್ 30 ಅಥವಾ ಮೇ 1, 2, 3 ಈ ಒಂದು ರೇಂಜಲ್ಲಿ ಬಂದೇ ಬರುತ್ತೆ. ಸೊ ಅದಕ್ಕೆ ಮಧು ಬಂಗಾರಪ್ಪ ಸರ್ ಕೂಡ ಪ್ರೆಸ್ ಮೀಟಲ್ಲಿ ಒಂದು ಸಂದೇಶ ಹೇಳಿದ್ದಾರೆ. ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಲಿಕ್ಕೆ ಬಂದಿದೆ, ಇನ್ನೊಂದು ಕೆಲವೇ ದಿನಗಳೇ ಪ್ರಕಟಣೆ ಆಗುತ್ತಂತೆ ಹೇಳಿದ್ದಾರೆ. ಓಕೆ, ಇಟ್ಸ್ ವೆರಿ ಗುಡ್ ನ್ಯೂಸ್. ಓಕೆ, ಸೊ ಎಲ್ಲ ಕೂಡ ಸಿದ್ಧತೆ ಮಾಡ್ತಾ ಇದ್ದಾರೆ. ಎಲ್ಲ ಕೂಡ ನಿಮ್ಮ ಮಾರ್ಕ್ಸ್ ಶೀಟ್ ಎಲ್ಲ ಅಪ್ಡೇಟ್ ಆಗ್ತಾ ಇದ್ದಾವೆ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಇದೊಂದು ಗುಡ್ ನ್ಯೂಸ್. ಓಕೆ, ಬಟ್ ಈ ವರ್ಷ ವಿದ್ಯಾರ್ಥಿಗಳೇ ಸೊ ಇವಾಗ ಭಾಳ ಜನ ಕನ್ಫ್ಯೂಷನ್ ಇದೆ, ಸರ್ ನಾನು ಸೈನ್ಸ್ ಹಚ್ಚಿಲ್ಲ, ಕಾಮರ್ಸ್ ಹಚ್ಚಿಲ್ಲ ಅಥವಾ ಏನು ಆರ್ಟ್ಸ್ ಹಚ್ಚಿಲ್ಲ ಅಂತ. ಸೊ ವಿದ್ಯಾರ್ಥಿ ಡಿಸಿಷನ್ ಮಾಡ್ಕೊಳ್ಳಿ. ಓಕೆ, ಪ್ರತಿಯೊಂದು ಒಂದು ಕೋರ್ಸಲ್ಲಿ ನಾನು ನಿಮಗೆ ಪ್ರಿಫರ್ ಮಾಡೋದು ಸೈನ್ಸ್. ಫಸ್ಟ್ ನೀವು ಸೈನ್ಸ್ಗೆ ಪ್ರಿಫರೆನ್ಸ್ ಕೊಡಿ, ನಂತರ ನೀವು ಕಾಮರ್ಸು ಆರ್ಟ್ಸ್ ಡಿಸಿಷನ್ ಮಾಡ್ಕೊಳ್ಳಿ. ಬಟ್ ಅಲ್ಟಿಮೇಟ್ಲಿ ನಿಮಗೆ ಎಲ್ಲ ಕೂಡ ಫ್ರೀ ಇದ್ದಾಗ ಗೂಗಲಲ್ಲಿ ಕೂಡ ನೋಡ್ಕೊಳ್ಳಿ, ಸೈನ್ಸ್ ಮಾಡಿದ್ರೆ ಮುಂದೆ ಏನು ಮಾಡ್ಬೋದು, ಆರ್ಟ್ಸ್ ಮಾಡಿದ್ರೆ ಏನು ಮಾಡ್ಬೋದು, ಕಾಮರ್ಸ್ ಏನು ಮಾಡ್ಬೋದು ಅಂತ. ಮತ್ತು ಈ ಫ್ರೀ ಇರ್ತಿರಲ್ಲ ವಿದ್ಯಾರ್ಥಿಗಳೇ, ಸೊ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ರೆಡಿ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಫೋಟೋಸ್ ಇದ್ದರೆ ಫೋಟೋಸನ್ನು ಇದು ರೆಡಿ ಮಾಡ್ಕೊಳ್ಳಿ. ಯಾಕಂದರೆ ಅಡ್ಮಿಷನ್ ಮಾಡೋ ಟೈಮಲ್ಲಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಕೇಳ್ತಾರೆ. ಓಕೆ, ಮತ್ತು ನಿಮ್ಮದು ಬೇರೆ ಬೇರೆ ದಾಖಲಾತಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ, ಏನಾದರೂ ಹೆಸರು ಚೇಂಜ್ ಇತ್ತಪ್ಪ ಅಂದರೆ. ಓಕೆ, ಸೊ ಎಲ್ಲ ಕೂಡ ರೆಡಿ ಮಾಡ್ಕೊಳ್ಳಿ. ಮತ್ತು ನಿಮ್ಮದು ರಿಸಲ್ಟ್ ಕಾರ್ಡ್ ಬಂದ ನಂತರ ನೀವು ಒಂದು ನಿಮ್ಮ ಕಾಲೇಜಲ್ಲಿ ನಿಮ್ಮ ಸ್ಕೂಲಲ್ಲೇ ಕೊಡ್ತಾರೆ ರಿಸಲ್ಟ್ ಕಾರ್ಡು. ಓಕೆ, ಒರಿಜಿನಲ್ ಕೊಡ್ತಾರೆ. ಮತ್ತು ಯಾವ ಕಾಲೇಜ್ ಹೋಗ್ತೀರಾ ಅಂತ ಕೂಡ ಡಿಸಿಷನ್ ಮಾಡ್ಕೊಳ್ಳಿ. ಯಾಕೆಂದರೆ ಅಡ್ಮಿಷನ್ ಏನಾಗುತ್ತೆ ಅಂದರೆ ಜಲ್ದಿ ರಿಸಲ್ಟ್ ಬಂದ ತಕ್ಷಣವೇ ಅಡ್ಮಿಷನ್ ಫುಲ್ ಆಗಿಬಿಡ್ತದೆ. ಸೊ ಅದಕ್ಕೆ ನೀವು ಯಾವ ಕಾಲೇಜ್ ಹೋಗ್ತೀರಾ ಫಸ್ಟಿಗೆ ರಿಸಲ್ಟ್ ಬಂತಲ್ವಾ, ಸೊ ನೆಕ್ಸ್ಟ್ ಡೇನೇ ಹೋಗಿ ಸರ್ ನಾನು ಅಡ್ಮಿಷನ್ ಫಾರ್ಮ್ ತೊಗೊಂಡು ಬಂದು ಆ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೋಬೇಕು. ಇಲ್ಲಾಂದರೆ ಎಲ್ಲ ಕೂಡ ಸೀಟ್ಸ್ ಫುಲ್ ಆಗ್ತವೆ. ಸೊ ನೀವು ರಿಸಲ್ಟ್ ಖುಷಿಯಲ್ಲಿ ಊರು ಹೋಗ್ಬಿಡ್ತೀರಾ, ಹೀಗೆಲ್ಲ ಆಗ್ತವೆ. ಸೊ ಆದಷ್ಟು ಆ ರೀತಿ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ಸು ರೆಡಿ ಮಾಡ್ಕೊಳ್ಳಿ. ಆಮೇಲೆ ಇವು ಪಾಸ್ಪೋರ್ಟ್ ಸೈಜ್ ತರಲಿಕ್ಕೆ ಮತ್ತು ಮನೆಗೆ ಹೋದೆ ಅಥವಾ ಫೋಟೋಸ್ ಹೋದೆ ಟೈಮ್ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಸೊ ಎಲ್ಲ ಕೂಡ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಆದಷ್ಟು ಬೇಗ ರಿಸಲ್ಟ್ ಪ್ರಕಟಣೆ ಆಗುತ್ತೆ. ಸೊ ನಿಯರ್ಲಿ ವಿದ್ಯಾರ್ಥಿಗಳು ಮತ್ತು ಇನ್ನೊಂದು ಕೂಡ ಸ್ಕಾಲರ್ಶಿಪ್ ಕೂಡ ಚೆಕ್ ಮಾಡ್ತಾ ಇರ್ರಿ. ಗೂಗಲಲ್ಲಿ ಕೂಡ ಯಾವ ಸ್ಕಾಲರ್ಶಿಪ್ ಇದಾವೆ ಅವೈಲೇಬಲ್ ಇದ್ದಾವೆ SSLC ಆದ ನಂತರ. ಓಕೆ, ಆಲ್ ವೆರಿ ಬೆಸ್ಟ್. ಸೊ ನೀವು ಯಾವ ಕೋರ್ಸ್ ಹೋಗ್ತೀರಾ PUC ಅಲ್ಲಿ ಅಂತ ಕಮೆಂಟ್ ತಿಳಿಸಿ. ರಿಸಲ್ಟ್ಸ್ ಅಂತೂ ಆದಷ್ಟು ಬೇಗ ಬರಲಿದೆ. ನೋಡಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.